ರಾಜಕೀಯದ ಇತ್ತೀಚಿನ ಡೆವಲಪ್ಮೆಂಟ್ನ ನೋಡಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ, ಡೆಲ್ಲಿಲಿ ಚರ್ಚೆ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ರೀಶಫಲ್ ಆಗುತ್ತೆ. ರಾಹುಲ್ ಗಾಂಧಿಯವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ರಾವ್ ಆಗಿರ್ಬೋದು ಅಥವಾ ಸುರ್ಜೇವಾಲಾ ಆಗಿರ್ಬೋದು, ಪಕ್ಷಕ್ಕಾಗಿ ಯಾರು ದುಡ್ದಿದ್ದಾರೆ ಅವ್ರಿಗೆ ಈ ಸಲ ಅವಕಾಶ ಮಾಡಿಕೊಡಿ ಅನ್ನೋ ಚರ್ಚೆ ನಡೀತಿದೆ. ಅದಕ್ಕೆ ಹೋದವ್ರು ವಾಪಸ್ ಬಂದರು. ನನ್ನ ಹೆಸರು ಅಲ್ಲಿ ಚಾಲ್ತಿಯಲ್ಲಿದೆ, ಚರ್ಚೆಗೆ ಬರ್ತಾ ಇದೆ ಅಂತೇಳಿ ನಾನು ಮೀಡಿಯಾದಲ್ಲಿ ತಮ್ಮಂಥವ್ರು ಬಾಯಿಂದ ಕೇಳ್ತಾ ಇದ್ದೇನೆ ಹೊರತು ನಾನು ಎಲ್ಲಿ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾರ ಮುಂದೆ ಕೂಡ ದೊಡ್ಡ ಗುಣ ಪ್ರಸ್ತಾವ ಮಾಡಿಲ್ಲ ನಾನು. ಓಕೆ, ಈವನ್ ನನ್ನ ರಾಜಕೀಯ ಗುರು ಅಂತೇಳಿ ನಾನು ನಂಬಿಕೊಂಡಿದ್ದೇನೆ ಖರ್ಗೆ ಸಾಹೇಬ್ರ ಹತ್ರ ಕೂಡ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ, ಚಕಾರನೂ ಎತ್ತಿಲ್ಲ. ಮತ್ತು ನಾನು ಖರ್ಗೆ ಸಾಹೇಬರು ಅನುಯಾಯಿಯಾಗಿ ಅವರಲ್ಲಿ ಯಾವುದೇ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೂ ಹೋಗಿಲ್ಲ. ಲಾಸ್ಟ್ ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದ್ದು ಯಾವಾಗ? ಮೊನ್ನೆ ಕಾರ್ಯಕ್ರಮದಲ್ಲಿ ಸಿಕ್ಕಿರ್ಬೋದು, ಅದು ಬೇರೆ. ದೂರವಾಣಿ ಮುಖಾಂತರ ಮಾತಾಡಿದ್ದು ಒಂದು ಬುದ್ಧ ಪೌರ್ಣಿಮೆ ದಿವಸ ಒಂದ್ಸಲ ಮಾತಾಡಿದ್ದೆ, ವಿಶ್ ಮಾಡಲಿಕ್ಕೆ. ಅಷ್ಟು ಬಿಟ್ಟೆ ಎಲ್ಲಿದ್ದೀನಿ ಅಂದರೆ ಇಲ್ಲಿ ರಾಯಚೂರಲ್ಲಿ ಇದ್ದೀನಿ ಸರ್. ಆಯಿತು ಅಷ್ಟೇ. ಅವ್ರು ಗುಲ್ಬರ್ಗ ಬರ್ತಾ ಇದ್ದೀನಿ ಅಂತಂದರು. ಆಯಿತು ಅಂತೇಳಿ ಗುಲ್ಬರ್ಗಕ್ಕೆ ಹೋಗಿ ಭೇಟಿಯಾಗಿ ಆಶೀರ್ವಾದ ತಗೊಂಡು ಬಂದೆ. ಅವರ ನಮ್ಮ ಸಂಬಂಧ ಹೆಂಗಿದೆ ಅಂದರೆ, ನಾನು ಯಾವತ್ತೂ ಅವ್ರನ್ನ ನಾನು ಇದು ಮಾಡಬೇಕು, ಇದು ಕೊಡಿ ನನಗಂತ ಕೇಳಿಲ್ಲ. ಅವರು ಕೂಡ ಸಮಯ ಸಂದರ್ಭ ಬಂದಾಗ, ಅವಕಾಶ ಬಂದಾಗ ನನ್ನ ಪರವಾಗಿ ನಿಂತು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದರೆ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದಿಂದ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಇವತ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.